ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಅ ವ್ಲಾಗ್, ವೆರಿ ವೆರಿ ಸ್ಪೆಷಲ್ ವ್ಲಾಗ್. ಲೈಕ್ ನಂದು ಬಕೆಟ್ ಲಿಸ್ಟ್ ಅಂತ ಇರುತ್ತಲ್ಲ, ಲೈಫಲ್ಲಿ ಇದನ್ನು ಮಾಡಬೇಕು ಅಂತ, ಅದರಲ್ಲಿ ಒಂದು ಟಿಕ್ ಆಫ್ ಆಗ್ತಿದೆ. ತುಂಬ ಸಿಂಪಲ್, ನಾಟ್ ದ್ಯಾಟ್ ಎಕ್ಸೈಟಿಂಗ್ ಏನಲ್ಲ, ಬಟ್ ಸ್ಟಿಲ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಬೇರೆಯವ್ರಿಗೆ ಸಿಂಪಲ್ ಅನ್ನಿಸ್ಬೋದು, ಬಟ್ ನನಗೆ ಇಟ್ಸ್ ಲೈಕ್ ಅ ಡ್ರೀಮ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಇವತ್ತು ನಾನೊಂದು ಕಾನ್ಸರ್ಟಿಗೆ ಹೋಗ್ತಿದ್ದೀನಿ. ಐ ಆಮ್ ನಾಟ್ ಲೈಕ್ ಅ ಪಾರ್ಟಿ ಕೈಂಡ್ ಆಫ್ ಪರ್ಸನ್, ಓಕೆ. ನಾನು ಜನರಲಿ ಅಷ್ಟು ಕಾನ್ಸರ್ಟ್ಸ್ಗೆಲ್ಲ ಹೋಗಲ್ಲ. ಹೋದರೆ ಸರ್ಗಮ್ಗೆ ಹೋಗ್ತೀನಿ. ಐ ಸ್ಟಡಿಡ್ ಇನ್ ನ್ಯೂ ಹಾರಿಝನ್. ಸೊ ನ್ಯೂ ಹಾರಿಝನಲ್ಲಿ ಫೆಸ್ಟಿಸ್ ಸರ್ಗಮ್. ಸೊ ಅಲ್ಲಿ ಕಾನ್ಸರ್ಟ್ಸ್ ಇರುತ್ತೆ, ಲೈಕ್ ಧ್ವನಿ ಭಾನುಶಾಲಿ ಬಂದಿದ್ಲು. ಸೊ ಆ ಥರ ಕಾನ್ಸರ್ಟ್ ಇರುತ್ತೆ ತಾನೆ, ಅದಕ್ಕೆ ಹೋಗ್ತೀನಿ. ಐ ರಿಯಲಿ ಲೈಕ್ ಆ ಥರದ್ದು, ಬಿಕಾಸ್ ಕಿರ್ಚ್ಕೊಂಡು ಹಾಡು ಹೇಳ್ತೀನಲ್ಲ. ಸೊ ಅವಾಗೊಂಥರ ಸ್ಟ್ರೆಸ್ ರಿಲೀಫ್ ಥರ ಫೀಲ್ ಆಗುತ್ತೆ, ಆ್ಯಂಡ್ ಎಗರಾಡೋಕೆ ಚೆನ್ನಾಗಿರುತ್ತೆ. ಬಟ್ ಅದರ್ ದೆನ್ ದ್ಯಾಟ್ ಐ ಡೋಂಟ್ ಗೋ ಟು ಲೈಕ್ ಪಬ್ಸ್ ಆ ಥರ ಎಲ್ಲ. ಐ ನೆವರ್ ಗೋ ದೇರ್. ಆ ಥರ ಡ್ಯಾನ್ಸ್ ಮಾಡೋಕ್ಕೆಲ್ಲ ಹೋಗಲ್ಲ. ಲೈಕ್ ಡ್ಯಾನ್ಸ್ ಮಾಡೋಕ್ಕೆ, ಸಾಂಗ್ ಆಡೋಕ್ಕೆ, ಲೈಕ್ ಎಂಜಾಯ್ ಮಾಡೋಕ್ಕೆಲ್ಲ ನನ್ನ ಪಬ್ಸ್. ಐ ಆಮ್ ನಾಟ್ ಲೈಕ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಬಟ್ ನಂಗೆ ಈ ಥರ ಕಾನ್ಸರ್ಟ್ಸ್ ಅಂದರೆ ಎಷ್ಟು, ಜಸ್ಟ್ ಹೋಗಿ ಹಾಡು ಹೇಳೋದು, ಲೈಕ್ ಏನೋ ಓಪನ್ ಸ್ಪೇಸ್, ನಂಗೆ ತುಂಬ ಇಷ್ಟ. ಸೊ ನಾನು ಇದುವರೆಗೂ ಸರ್ಗಮ್ ಬಿಟ್ಟು ಕಾನ್ಸರ್ಟ್ ಹೋಗಿರೋದು ಒಂದೇ, ಅರ್ಮಾನ್ ಮಲಿಕ್ ಕಾನ್ಸರ್ಟ್ ಹೋಗಿದೆ. ಐ ಥಿಂಕ್ ಅದು ಲಾಸ್ಟ್ ಮಂತೋ ಇಲ್ಲ ಲಾಸ್ಟ್ ಮಂತೋ ಏನಿತ್ತು. ಅದು ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಿದ್ದೆ, ಬಟ್ ಐ ಡಿಂಟ್ ಎಂಡ್ ಅಪ್ ಅಪ್ಲೋಡಿಂಗ್ ಬಿಕಾಸ್ ಅದ್ರ ಔಟ್ರೋ ಇದ್ದಿಲ್ಲ ಆ್ಯಂಡ್ ಬ್ಲಾಗ್ ಕರೆಕ್ಟಾಗಿ ಇದ್ದಿಲ್ಲ ಅಂತ ಹೇಳಿಬಿಟ್ಟು. ಸೊ ಐ ಡಿಂಟ್ ಅಪ್ಲೋಡೆಡ್, ಬಟ್ ಇಟ್ ವಾಸ್ ರಿಯಲಿ ಗುಡ್. ನಾನು ಫುಲ್ ಇದ್ದಿಲ್ಲ, ಅದು ಲೈಕ್ 9 o'clock ಎಲ್ಲ ವಾಪಸ್ ಬಂದುಬಿಟ್ಟಿದ್ದೆ. ಬಟ್ ಸ್ಟಿಲ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ಟುಡೇಸ್ ಕಾನ್ಸರ್ಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಆ್ಯಕ್ಚುಲಿ ಇವತ್ತು 30th November ಆ್ಯಂಡ್ ಇವತ್ತು ಸರ್ಗಮ್ ಇದೆ. ಬಾದ್ಶಾ ಬರ್ತಿದ್ದಾರೆ ಸರ್ಗಮ್ ನ್ಯೂ ಹಾರಿಝನ್ ಕಾಲೇಜ್ಗೆ. ಐ ಆಮ್ ಪಾಸ್ಡ್ ಔಟ್, ಬಟ್ ಸ್ಟಿಲ್ ಐ ಕುಡ್ ಹ್ಯಾವ್ ಗಾನ್, ಬಟ್ ಹ್ಯಾವ್ ಮಚ್. ಏನೋ ಬಿತ್ತು, ಸಾರಿ ಗೈಸ್, ಏನೋ ಬಿತ್ತು, ಟೇಬಲ್ ಶೇಕ್ ಮಾಡ್ತಿದ್ನಲ್ಲ, ಏನೋ ಬಿತ್ತು. ಸೊ ಇವತ್ತು ವೆರಿ ಸ್ಪೆಷಲ್ ಪರ್ಸನ್ ಕಾನ್ಸರ್ಟ್ಗೆ ಹೋಗ್ತಿದ್ದೀನಿ, ಹೂ ಇಸ್ ಅರ್ಜಿತ್ ಸಿಂಗ್. ಐ ಲವ್ ಅರ್ಜಿತ್ ಸಿಂಗ್. ಸೊ ನಾನು ಚಿಕ್ಕ ವಯಸ್ಸಿಂದ ಲೈಕ್ ಟೀನ್ ಇಯರ್ಸಿಂದ ನಾನು ಟೀನ್ ಇಯರ್ಸಿಂದ ಐ ಹ್ಯಾವ್ ಬೀನ್ ಲಿಸ್ನಿಂಗ್ ಟು ಅರ್ಜಿತ್ ಸಿಂಗ್ ಸಾಂಗ್ಸ್. ನಂಗೆ ಅವ್ನ ಫಸ್ಟ್ ಸಾಂಗ್ ಯಾವ್ದು ಕೇಳಿದ್ದು ಅಂತಲೂ ನೆನಪಿಲ್ಲ, ಅವ್ನು ಯಾಕೆ ಫೇವ್ರೇಟ್ ಆದ ಅಂತಲೂ ನೆನಪಿಲ್ಲ. ಲೈಕ್ ಐ ಯೂಸ್ ಟು ಜಸ್ಟ್ ಲಿಸನ್ ಟು ಸಾಂಗ್ಸ್. ನಂಗೆ ಮುಂಚೆ ಎಲ್ಲ ಲೈಕ್ ಯಾರು ಹಾಡಿದ್ದು, ಯಾರು ಬರೆದಿದ್ದು ಅದೆಲ್ಲ ಐ ಆಮ್ ಲೀಸ್ಟ್ ಇಂಟ್ರೆಸ್ಟೆಡ್. ಜಸ್ಟ್ ಸಾಂಗ್ ಚೆನ್ನಾಗಿದೆ ಕೇಳಿಸ್ಕೊಳ್ಳೋಣ ಆ ಥರ ಇದ್ದೆ. ಬಟ್ ಅದಾದಮೇಲೆ ಬೆಳೀತಾ ನನಗೆ ಗೊತ್ತಾಯಿತು, ನಾನು ಕೇಳಿಸ್ಕೊಳ್ಳೋ 90% ಆಫ್ ದ ಸಾಂಗ್ ಅರ್ಜಿತ್ ಸಿಂಗ್ ಇತ್ತು ಅಂತ. ಸೊ ಈ ಟೀನ್ ಇಯರ್ಸಲ್ಲೆಲ್ಲ ಲೈಕ್ ಮೋಸ್ಟ್ಲಿ ಲವ್ ಸಾಂಗ್ಸು ಇಲ್ಲ ಸ್ಯಾಡ್ ಸಾಂಗ್ಸು ಈ ಥರನೇ ಕೇಳೋದಲ್ವ. ಸೊ ಸ್ಯಾಡ್ ಇದ್ದರೆ ಇನ್ನೂ ಸ್ವಲ್ಪ ಸ್ಯಾಡ್ ಸಾಂಗ್ ಕೇಳ್ಕೊಂಡು ಇನ್ನೂ ಸ್ಯಾಡ್ ಫೀಲ್ ಆಗಬೇಕು ಆ ಥರ. ಸೊ ಅರ್ಜಿತ್ ಸಿಂಗ್ ಸಾಂಗ್ಸಲ್ಲೆಲ್ಲ ಒಂದು ಫೀಲ್ ಇತ್ತು. ಸೊ ಅದಕ್ಕೋಸ್ಕರ ಆ ಟೈಮಲ್ಲೆಲ್ಲ ಈ ಥರ ಅರ್ಜಿತ್ ಸಿಂಗ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಇವಾಗೂ ಇಷ್ಟ. ಸೊ ಆ ಥರ ಚಿಕ್ಕ ವಯಸ್ಸಿಂದ ಕೇಳಿ ಬೆಳೆದಿದ್ದಲ್ಲ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ನಾನು ಅರ್ಮಾನ್ನಲ್ಲಿ ಕಾನ್ಸರ್ಟ್ ಹೋಗೋಕ್ಕಿಂತ ಮುಂಚೆ ನನಗೆ ಒಂದೊಂದು ಇತ್ತು, ಲೈಕ್ ಒಂದು ಸತಿ ಆದರೂ ಅರ್ಜಿತ್ ಸಿಂಗ್ ಲೈವಾಗಿ ಹಾಡೋದು ನೋಡಬೇಕು ಅಂತ. ಬಿಕಾಸ್ ಹಿಸ್ ವಾಯ್ಸ್ ಅಲ್ಲಿ ಒಂಥರ ಒಂದು ಮ್ಯಾಜಿಕ್ ಇದೆ, ಓಕೆ. ನಂಗೆ ಏನೇ ಆದರೂ ಅಷ್ಟೇ, ನಾನು ಒಂದು ಸತಿ ಅರ್ಜಿತ್ ಸಿಂಗ್ ಸಾಂಗ್ಸ್ ಕೇಳಿಸ್ಕೊಂಡು ಒಂಥರ ಪೀಸ್ಫುಲ್ ಫೀಲ್ ಆಗುತ್ತೆ. ನಾನು ಜಿಮ್ಮಲ್ಲೂ ಕೂಡ ಅಷ್ಟೇ, ಎಲ್ಲರೂ ಬೀಟ್ ಸಾಂಗ್ಸ್ ಹಾಕಿದ್ರೆ ಹೆಡ್ಫೋನ್ಸ್ ಇಟ್ಕೊಂಡ್ಬಿಟ್ಟು ಅರ್ಜಿತ್ ಸಿಂಗ್ ಸಾಂಗ್ಸು ಪ್ಲೇ ಮಾಡ್ಕೊಂಡು ಕೂತಿರ್ತೀನಿ. ಸೊ ಆ ಥರ ಚೆನ್ನಾಗಿರುತ್ತೆ ಒಂಥರ ಅರ್ಜಿತ್ ಸಿಂಗ್ ಸಾಂಗ್ ಕೇಳೋಕ್ಕೆ. ತುಂಬ ಮಾತಾಡಿದೆ ಅವನ ಬಗ್ಗೆ. ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ಟುಡೇಸ್ ಕಾನ್ಸರ್ಟ್. ನನಗೆ ಏನೋ ಇಟ್ಸ್ ಲೈಕ್ ನಾನು ಹೇಳಿದ್ನಲ್ಲ, ನನ್ನ ಬಕೆಟ್ ಲಿಸ್ಟಲ್ಲಿ ಲೈಕ್ ಇಷ್ಟಿಷ್ಟು ಐಟಮ್ಸ್ ಇದ್ದರೆ ನಂಗೆ ಬಂದುಬಿಟ್ಟು ಅರ್ಜಿತ್ ಸಿಂಗ್ನ ಲೈವಾಗಿ ಹಾಡೋದು ಒಂದು ಸತಿ ಆದರೂ ನೋಡಬೇಕು ಅಂತ. ಫೈನಲಿ ನಾನು ಲಾಸ್ಟ್ ಮಂತೇ ಬುಕ್ ಮಾಡಿದ್ದು ಟಿಕೆಟ್ ರಿಲೀಸ್ ಆಗಿತ್ತು. ಆ್ಯಂಡ್ ಐ ವಾಸ್ ಲೈಕ್ ಸರ್ಚಿಂಗ್ ಫಾರ್ HSBC ಕಾರ್ಡ್. ಎಲ್ಲ ಫ್ರೆಂಡ್ಸನ್ನು ಕೇಳಿ ಫೈನಲಿ ನಂಗೆ ಸಿಕ್ತು ಆ್ಯಂಡ್ ಐ ಬುಕ್ ಟಿಕೆಟ್. ಸಿಲ್ವರಲ್ಲೇ ಬುಕ್ ಮಾಡಿದೆ, ಬಿಕಾಸ್ ನಾನು ಬುಕ್ ಮಾಡೋ ಅಷ್ಟೊತ್ತಿಗೆ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಐ ಥಿಂಕ್ 3,500 or 4,000 ಆ ರೇಂಜಲ್ಲಿ ನಾನು ಬುಕ್ ಮಾಡಿದೆ ಪರ್ ಟಿಕೆಟ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ಟುಡೇಸ್ ಕಾನ್ಸರ್ಟ್. ಆ್ಯಂಡ್ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಿತ್ತು ಬೆಳಗ್ಗೆ. ಐ ವಾಸ್ ಸ್ಕೇರ್ಡ್, ಬಟ್ ಐ ಡೋಂಟ್ ಮೈಂಡ್, ಓಕೆ. ನಾನು ಮಳೆಯಲ್ಲಿ ನಾನು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡ್ತೀನಿ, ಇನ್ನೂ ಚೆನ್ನಾಗಿರುತ್ತೆ, ಆ ವೈಬ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಐ ಡೋಂಟ್ ಮೈಂಡ್. ಸೊ ಇವತ್ತು ಸ್ವಲ್ಪ ಟು ಡೂ ಮಾಡೋಕ್ಕಿದೆ. ದ ಟೈಮ್ ಇಸ್ 10:32 ಈಗ. ಸೊ ಜಸ್ಟ್ ಚೂರು 1 hour ಮುಂಚೆನೋ ಎದ್ಬಿಟ್ಟು ಸ್ವಲ್ಪ ಟು ಡೂ ಎಲ್ಲ ಮಾಡಿ ಲೈಕ್ ಫ್ರೆಶ್ ಅಪ್ ಆದೆ. ನಿನ್ನೆ ನೈಟೇ ತಲೆ ಸ್ನಾನ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಹಿಂಗಿದೆ, ಲೈಕ್ ಒದ್ದೆ ತಲೆಯಲ್ಲಿ ಮಾಡ್ಕೊಂಡಿದ್ದೆ ಅದಕ್ಕೆ. ಸೊ ಒಂದು 12 o'clock ಒಳಗೆ ಐ ನೀಡ್ ಟು ಫಿನಿಶ್ ಸಮ್ ಟು ಡೂಸ್. ಸ್ವಲ್ಪ ಶೂಟಿಂಗ್ ಇದೆ, ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಇದೆ, ಒಂದು ಇದು ಶೂಟ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ನಾಟ್ ಲೈಕ್ ಅ ಸಪ್ರೇಟ್ ವಿಡಿಯೋ ಥರ.
ಲೈಕ್ ನನಗೆ ಸ್ಟ್ರೆಸ್ ಕೊಡೋ ಥರ ವೀಡಿಯೋ ಅಲ್ಲ. ಐ ಲವ್ ವ್ಲಾಗಿಂಗ್. ಸೊ ಒಂದು ನೈಕಾದು ಸೇಲ್ ಇತ್ತಲ್ಲ, ಸೊ ಸ್ವಲ್ಪ ಪರ್ಚೇಸಸ್ ಮಾಡಿದ್ದೆ. ಸೊ ಅದ್ರದ್ದು ವೀಡಿಯೋ ಎಲ್ಲ ಮಾಡೋದು ಆ್ಯಂಡ್ ಸ್ವಲ್ಪ ನಾಳೆಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಬಿಕಾಸ್ ಇವತ್ತು ಲೈಕ್ ಐ ಬಿ ಫುಲ್ಲಾಗಿ ಆ ಕಾನ್ಸರ್ಟ್ ಮುಗಿಯೋ ತನಕ ಇರ್ತೀನಿ. ಆ್ಯಂಡ್ ಇಟ್ಸ್ ವೆರಿ ಫಾರ್, ಲೈಕ್ ಆಲ್ಮೋಸ್ಟ್ 40 to 50 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ. ಸೊ ಹೋಗೋದು ಬರೋದು ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ಸ್ಕೂಟಿಯಲ್ಲಿ ಹೋಗ್ತಿದ್ದೀನಿ. ಸೊ ಐ ಆಮ್ ನಾಟ್ ಗೋನ ಡ್ರೈವ್ ವೆರಿ ಫಾಸ್ಟ್ ಆಲ್ಸೋ. ಲೈಕ್ ಆರಾಮಾಗಿ ಹೋಗಿ ಬರ್ತೀನಿ. ಐ ಲವ್ ಈ ಥರ ಖಾಲಿ ರೋಡ್ಸಲ್ಲಿ ಸ್ಲೋ ಹೋಗೋದಂದ್ರೆ ತುಂಬ ಇಷ್ಟ. ಸೊ ಸ್ಲೋ ಹೋಗಿ ಬರ್ತೀನಲ್ಲ, ಸೊ ಟೈಮ್ ಆಗೇ ಆಗುತ್ತೆ. ಲೈಕ್ 1 o'clock ಆಗುತ್ತೆ ಬರೋದು ಅನಿಸ್ತಿದೆ ನನಗೆ. ಸೊ ಅದಕ್ಕೆ ಐ ಡೋಂಟ್ ನೋ, ಅದು ಬಂದ ಮೇಲೆ ಐ ವಿಲ್ ಹ್ಯಾವ್ ಎನರ್ಜಿ ಟು ಎಡಿಟ್ ಆ್ಯಂಡ್ ಅಪ್ಲೋಡ್. ನಾಳೆ ರೀಲ್ ಐ ಪೋಸ್ಟ್ ಎವ್ರಿ ಡೇ at 7 AM ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಎರಡರಲ್ಲೂ ಶಾರ್ಟ್ಸ್. ಸೊ ಐ ರಿಯಲಿ ಹ್ಯಾವ್ ಟು ಅಪ್ಲೋಡ್ ಇಟ್ ಫಾರ್ ಟುಮಾರೋ ಆಲ್ಸೋ. ಸೊ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಇವಾಗ ಹೋಗೋಕ್ಕಿಂತ ಮುಂಚೆ. ಇಲ್ಲಾಂದರೆ ಬಂದಮೇಲೆ ಸುಸ್ತಾಗಿ ಹಂಗೆ ಮಲ್ಕೊಂಡ್ಬಿಟ್ರೆ ಕಷ್ಟ. ಸೊ ಸ್ವಲ್ಪ ಪ್ಯಾಕಿಂಗ್ ಇದೆ, ಪವರ್ ಬ್ಯಾಂಕು, ಚಾರ್ಜರು, ಆಧಾರ್ ಕಾರ್ಡು, ಅದೇ ಪರ್ಸ್ ಎಲ್ಲ ಪ್ಯಾಕ್ ಮಾಡೋದಿದೆ. ಆ್ಯಂಡ್ ಕಾನ್ಸರ್ಟಿಗೆ ಶೂಟ್ ಮಾಡೋಕ್ಕೆ ಐಡಿಯಾಸ್ ನಾನು ಒಂದು ಸ್ವಲ್ಪ ನೋಡೇ ಇಲ್ಲ. ಸೊ ನಂಗೊಂದು ಸುಮ್ಮನೆ ಹಾಗೆ ಮೈಂಡಲ್ಲಿ ಐಡಿಯಾ ಇದೆ. ಅದು ಬಿಟ್ಟು ನಾನು ಬೇರೆ ಲೈಕ್ ರೆಫರೆನ್ಸಸ್ ನೋಡಬೇಕು, ಪಿಂಟ್ರೆಸ್ಟ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ. ಸೊ ಅದು ಮಾಡಬೇಕು. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಬೇಕು ಫಾರ್ ದ ಕಾನ್ಸರ್ಟ್ ಟೈಮ್ ಇದ್ದರೆ. ಆ್ಯಂಡ್ ಅದೇ ಎಡಿಟ್ ಆ್ಯಂಡ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಾನ್ಸರ್ಟ್ದು ಗೆಟ್ ರೆಡಿ ವಿತ್ ಮೀ. ಲೆಟ್ಸ್ ಸಿ, ಐ ಡೋಂಟ್ ನೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಆದರೆ ಅದು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಒಂದು ಬಯೋಡರ್ಮಾದು ಆ್ಯಡ್ ಇದೆ, ಅದನ್ನು ಅಪ್ಲೋಡ್ ಮಾಡೋದು ಪೆಂಡಿಂಗ್ ಇದೆ. ಇವತ್ತು ಅಪ್ಲೋಡ್ ಮಾಡಬೇಕು ಅಂದಿದ್ದಾರೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ವ್ಲಾಗ್ ದ ಎಂಟೈರ್ ಡೇ. ಅಷ್ಟೊಂದೇನು ಹೆಕ್ಟಿಕ್ ಏನಿಲ್ಲ, ಬಟ್ ಒಂದು ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಎಡಿಟ್ ಆ್ಯಂಡ್ ಅಪ್ಲೋಡ್ ಮಾಡೋದು ಮಾತ್ರ ಸ್ವಲ್ಪ ಹೆಕ್ಟಿಕ್ ಇದೆ. ಬಿಕಾಸ್ ಲಾಂಗ್ ಫಾರ್ಮ್ಯಾಟ್ ಕಂಟೆಂಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಡೂ ದ್ಯಾಟ್. ಸೊ ಯಾ, ದೀಸ್ ಆರ್ ಮೈ ಟು ಡೂಸ್. ತುಂಬ ಹೊತ್ತಾಯಿತು ಮಾತಾಡ್ತಿದ್ದೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ಅವರ್ ಡೇ. ನಂಗೆ ಸ್ವಲ್ಪ ಪಾರ್ಸಲ್ಸ್ ಬಂದಿದೆ, ಅದನ್ನ ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡೋದಿದೆ. ಅನ್ಬಾಕ್ಸ್ ಎಲ್ಲ ಮಾಡಿ ಐ ವಿಲ್ ಗೋ ಆ್ಯಂಡ್ ಸ್ಟಾರ್ಟ್ ಶೂಟಿಂಗ್. ಸ್ವಲ್ಪ ಮೇಕಪ್ ಹಾಕಬೇಕು, ಬಿಕಾಸ್ ಶೂಟ್ ಮಾಡ್ತಿದ್ದೀನಲ್ಲ. ಸೊ ಮೇಕಪ್ ಹಾಕಿ ಶೂಟ್ ಮಾಡಿ ಮತ್ತೆ ಮೇಕಪ್ ತೆಗೆದು ಮತ್ತೆ ರೆಡಿ ಆಗಬೇಕು. ಐ ಆಮ್ ಲೈಕ್ ಎಕ್ಸೈಟೆಡ್, ಸ್ಟ್ರೆಸ್ಡ್, ಎಲ್ಲ ಮಿಕ್ಸ್ ಆಗಿದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೈ ಮೇಕಪ್ ಇಸ್ ಡನ್. ಹೇರ್ ಸ್ವಲ್ಪ ಕೋಮ್ ಮಾಡಬೇಕು, ಬಿಕಾಸ್ ಕಲಿ ಇದೆ. ಕೋಮ್ ಮಾಡಿದ್ರೆ ಸರಿಯಾಗಿ ಹೋಗುತ್ತೆ ಅನ್ನೋ ದಟ್, ಬಿಕಾಸ್ ನೈಟ್ ಹಾಗೆ ಮಲ್ಕೊಂಡಿದ್ನಲ್ಲ. ಸೊ ಅದಕ್ಕೋಸ್ಕರ ಹಿಂಗಾಗಿದೆ. ಸೊ ಲೆಟ್ಸ್ ಇಗ್ನೋರ್ ದ್ಯಾಟ್. ಬೇಗ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಐ ವಿಲ್ ಶೂಟ್. ಆ್ಯಂಡ್ ಇವಾಗ ಆಲ್ಮೋಸ್ಟ್ 11 o'clock ಆಗಿದೆ. ಐ ಜಸ್ಟ್ ಹ್ಯಾವ್ 1 hour ಟು ಶೂಟ್ ಇಟ್, ಎಡಿಟ್ ಒನ್ ವಿಡಿಯೋ ಆ್ಯಂಡ್ ಸ್ಟಾರ್ಟ್ ಶೂಟಿಂಗ್ another reel, ಬಿಕಾಸ್ 1 o'clock ಐ ವಿಲ್ ಹ್ಯಾವ್ ಟು ಲೀವ್ ಹಿಯರ್. ಸೊ ಬ್ರೇಕ್ಫಾಸ್ಟ್ ಆಗಿದೆ ನಂದು, ಬಟ್ ಐ ವಿಲ್ ಹ್ಯಾವ್ ಟು ಕ್ವಿಕ್ಲಿ ಡೂ ದ ಶೂಟಿಂಗ್. ಐ ಕಂಪ್ಲೀಟೆಡ್ ದ ಶೂಟ್ ಇನ್ 20 minutes. ಇವಾಗ 11:29 ಆಯಿತು. ಆಬ್ವಿಯಸ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ. ಐ ಫಾರ್ಗಾಟ್ ವ್ಲಾಗಿಂಗ್ ಮಾಡ್ತಿದ್ದೀನಿ ಅಂತ. ಸೊ ಯಾ, ಐ ಆಮ್ ರಿಯಲಿ ಹ್ಯಾಪಿ. ಆಲ್ಮೋಸ್ಟ್ ಲೈಕ್ 11:10 ಸ್ಟಾರ್ಟ್ ಮಾಡಿದೆ, 11:20-25 ಮುಗಿಸ್ದೆ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್. ಹೇರ್ ಇನ್ನೂ ಸರಿ ಇಲ್ಲ, ಬಟ್ ಐ ಥಿಂಕ್ ಇಟ್ ವಿಲ್ ವರ್ಕ್. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಹೆಂಗೋ ಕೆದ್ರೋಗುತ್ತೆ, ಗಾಡಿಯಲ್ಲಿ ತಾನೇ ಹೋಗ್ತಿರೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ. ನೈಕಾದ ಹಾಲ್ ಆಗೋಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಸೊ ಇವಾಗ ಎಡಿಟಿಂಗ್ ಕುತ್ಕೋಬೇಕು, ಬಿಕಾಸ್ ನಾಳೆಗೆ ಅಪ್ಲೋಡ್ ಮಾಡಬೇಕು. ಒಂದು ಲಾಂಗ್ ಫಾರ್ಮೇಟ್ ಅಪ್ಲೋಡ್ ಮಾಡೋದಿದೆ, ಶಾರ್ಟ್ ಆ್ಯಂಡ್ ರೀಲ್ ಅಪ್ಲೋಡ್ ಮಾಡೋದು ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಹಾಯ್ ಗೈಸ್, ಐ ಆಮ್ ಆಲ್ ರೆಡಿ. ಡ್ರೆಸ್ ಹಾಕಿದ್ದೀನಿ, ಜಸ್ಟ್ ಜಾಕೆಟ್ ಹಾಕಬೇಕಷ್ಟೇ. ಜಾಕೆಟ್ ಹೋಗೋವಾಗ ಹಾಕ್ತೀನಿ. ಸೊ ಫೈಲ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕೇ ಇಲ್ಲ. ಇವಾಗ ಶೂಟಿಂಗ್ ಆ್ಯಂಡ್ ಸ್ವಲ್ಪ ಆಫೀಸ್ ಕೆಲಸ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ದೆ. ಸೊ ಟ್ರಾನ್ಸ್ಫರ್ ಆಗಿದ ತಕ್ಷಣ ಐ ವಿಲ್ ಗೋ. ಆನ್ ದ ವೇ ಎಲ್ಲಾದರೂ ಟೈಮ್ ಸಿಕ್ಕಿದ್ರೆ ಎಡಿಟ್ ಮಾಡ್ತೀನಿ, ಇಲ್ಲಾಂದರೆ ಬಂದಮೇಲೆ ಎಡಿಟ್ ಮಾಡ್ತೀನಿ. ಇಟ್ಸ್ ಫೈನ್. ಟ್ರಾನ್ಸ್ಫರ್ ಮಾಡೋದು ಮಾತ್ರ ನಂಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಿಕಾಸ್ ಐ ಫೀಲ್ ವೆರಿ ಲೇಸಿ ಟ್ರಾನ್ಸ್ಫರ್ ಮಾಡೋಕ್ಕೆ. ಬಿಕಾಸ್ ಎಲ್ಲ ನೋಡಿ ಟ್ರಾನ್ಸ್ಫರ್ ಮಾಡಬೇಕಲ್ಲ. ಟ್ರಾನ್ಸ್ಫರ್ ಆಗ್ತಿದೆ ಈಗ. ಸೊ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಐ ಲೀವ್. ಇಟ್ಸ್ ಲೈಕ್ 1:18. ಸೊ ಐ ಆಮ್ ಆನ್ ಟೈಮ್. ಐ ಗಾಟ್ ರೆಡಿ ಆನ್ ಟೈಮ್, ವಿಚ್ ಇಸ್ ಗ್ರೇಟ್. ಜನರಲಿ ಲೇಟ್ ಆಗುತ್ತೆ ಈ ಥರ ಲೈಕ್ ಶೂಟಿಂಗ್ ಮಾಡಿಕೊಂಡು ಅದು ಇದು ಮಾಡುವಾಗ. ಐ ಫಿನಿಶ್ ದ ಯೂಟ್ಯೂಬ್ ವಿಡಿಯೋ ಆಲ್ಸೋ. ಸೊ ಎಡಿಟಿಂಗ್ ಒಂದು ಬಿಟ್ಟು ಬೇರೆಲ್ಲ ಇಟ್ಸ್ ಡನ್. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಪ್ರೋಗ್ರೆಸ್. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು. ಆ್ಯಂಡ್ ತುಂಬ ಗ್ಲೂಮಿ ಇದೆ. ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿದೆ. ಐ ಡೋಂಟ್ ನೋ ಲೈಟಿಂಗ್ ಚೆನ್ನಾಗಿದೆಯೋ ಇಲ್ವೋ ಅಂತ, ಬಿಕಾಸ್ ತುಂಬ ಗ್ಲೂಮ್ ಇದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಬಿಕಾಸ್ ಅಲ್ಲಿ ತುಂಬ ಲೈಟ್ ಬರ್ತಿದೆ ಈಗ. ಬಟ್ ಇಟ್ಸ್ ವೆರಿ ಗ್ಲೂಮಿ.
ಸೊ ಏನು ಮಾಡೋಕ್ಕಾಗಲ್ಲ, ಆನ್ ದ ವೇ ನೋಡೋಣ. ಸ್ವಲ್ಪ ಬೇಗನೆ ಬಿಡ್ತಿದ್ದೀನಿ, 4 o'clock ಗೇಟ್ಸ್ ಓಪನ್ ಆಗೋದು. ನನಗೆ ಲೈಕ್ 1.5 hours ಸಾಕು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. ಬಟ್ ಸ್ಟಿಲ್ ಮಳೆ ಬಂದರೆ ಲೈಕ್ ಸ್ಟಾಪ್ ಮಾಡ್ಕೊಂಡು ಹೋಗಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಿಡ್ತಿದ್ದೀನಿ. ಸೊ ಯಾ, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಸಾರಿ ಫಾರ್ ದ ಬ್ಯಾಡ್ ಲೈಟಿಂಗ್. ನಾನೊಂದು ದಾವಾಗ ಬಂದಿದ್ದೀನಿ ಬಿಕಾಸ್ ಐ ಆಮ್ ರಿಯಲಿ ಹಂಗ್ರಿ ಆ್ಯಂಡ್ ಸಖತ್ ಕೋಲ್ಡ್ ಅಂದರೆ ಲೈಕ್ ಐ ಆಮ್ ಫ್ರೀಸಿಂಗ್. ನಂಗೆ ಕಿವಿನೋ ಸ್ಟಾರ್ಟ್ ಆಯಿತು ಲೈಕ್ ಆನ್ ದ ವೇ. ಆಲ್ಮೋಸ್ಟ್ ಲೈಕ್ 20 kilometers ಕ್ರಾಸ್ ಆದಮೇಲಿಂದ ನಂಗೆ ಸಕ್ಕದಾಗಿ ಕಿವಿನೋ ಹೋಗ್ತಿತ್ತು, ಕಿವಿಂಗೆ ಮುಚ್ಕೊಂಡು ಬರ್ತಿದ್ದೆ, ಅಷ್ಟು ಚಳಿ ಇದೆ. ಆ್ಯಂಡ್ ಐ ಮೇಡ್ ಎ ಗುಡ್ ಚಾಯ್ಸ್ ಬೈ ಲೇಯರಿಂಗ್ ಮೈ ಔಟ್ಫಿಟ್, ವಿಚ್ ಇಸ್ ಗ್ರೇಟ್. ಸೊ ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಹೋಗ್ತೀನಿ. ಜಸ್ಟ್ 5 kilometers ರೇಡಿಯಸಲ್ಲೇ ಇದ್ದೀನಿ ಆ್ಯಂಡ್ ರೋಡ್ ಖಾಲಿ ಇದೆ, ಆರಾಮಾಗಿ ಹೋಗ್ಬೋದು. ಸೊ ಅದಕ್ಕೆ ಬೇಗ ತಿಂದ್ಬಿಟ್ಟು ಹೋಗೋಣ ಅಂತ. ಸೊ ಅಷ್ಟೇ ಅಪ್ಡೇಟ್ ಕೊಡಬೇಕಿತ್ತು. ಆ್ಯಂಡ್ ನನ್ನ ಫೋನ್ ಚಾರ್ಜಿಗೆ ಇಟ್ಕೊಳ್ತೀನಿ ಇಲ್ಲಿ, ಸೊ ದ್ಯಾಟ್ ಫುಲ್ ಚಾರ್ಜ್ ಇರುತ್ತೆ ಆ್ಯಂಡ್ ಚೆನ್ನಾಗಿ ವ್ಲಾಗ್ ಮಾಡ್ಬೋದು. ಐ ಆಮ್ ರಿಯಲಿ ಎಕ್ಸೈಟೆಡ್ ಗೊತ್ತಾ. ಆ್ಯಂಡ್ ಇಟ್ಸ್ ಟೈಮ್ ಎಷ್ಟಾಯಿತು, ಟೈಮ್ ಇಸ್ 3:21. 4 o'clock ಗೇಟ್ಸ್ ಓಪನ್ ಆಗುತ್ತೆ. ಸೊ 4 o'clock ಆಸ್ಪಾಸಲ್ಲಿ ಅಲ್ಲಿ ಇರ್ತೀನಿ. ಸೊ ಯಾ, ಐ ಆಮ್ ಆನ್ ಟೈಮ್. ಗೈಸ್, ಪಾರ್ಕಿಂಗ್ ರೀಚ್ ಆಗಿದ್ದೀವಿ. ಅಷ್ಟೊಂದು ಜನ ಏನು ಬಂದಿಲ್ಲ, ಸ್ಟಿಲ್ ಆಲ್ಮೋಸ್ಟ್ ಜನರು ಬಂದಿದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ, ಐ ಆಮ್ ರಿಯಲಿ ಎಕ್ಸೈಟೆಡ್. ನಂಗೆ ಅಳು ಬರ್ತಿದೆ, ಯಾಕೋ ಗೊತ್ತಿಲ್ಲ, ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಐ ಮೀನ್ ಖುಷಿ ಅಲ್ಲ, ಅಳು ಅಲ್ಲ. ಸೊ ಎಲ್ಗೋ ನಡ್ಕೊಂಡು ಹೋಗ್ತಿದ್ದೀನಿ, ಎಲ್ಲಿಗಂತ ಗೊತ್ತಿಲ್ಲ, ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಓ ಮೈ ಗಾಡ್. ಐ ಥಿಂಕ್ ನಾವು ಅಲ್ಲಿಗೋ ಹೋಗಬೇಕು, ಅಲ್ಲಿ ಸಮ್ವೇರ್ ದೇರ್. ಸೊ ವಿ ಆರ್ ಗೋಯಿಂಗ್. ಸಖತ್ ಚಳಿ ಇದೆ, ಶಿವರಿಂಗ್. ನನಗೇನೋ ಹಿಲ್ ಸ್ಟೇಷನ್ಗೆ ಬಂದಿದ್ದು ವೈಬ್ಸ್ ಇದೆ. ಆ ಲೆವೆಲ್ಗೆ ಲೈಕ್ ಬೆಳಗ್ಗೆ ಇರುತ್ತೆ ಹಿಲ್ ಸ್ಟೇಷನಲ್ಲಿ ಎಷ್ಟು ಚಳಿ ಇರುತ್ತೋ ಆ ಲೆವೆಲ್ಗೆ ಚಳಿ ಇದೆ. ಆ್ಯಂಡ್ ಶಿವರಿಂಗ್ ಆಲ್ರೆಡಿ, ಈ ಜಾಕೆಟ್ ಹಾಕಿ ಕೂಡ. Bangalore, I know you're shivering with cold right now in this rain. I need you to make some more noise. Bangalore, welcome to Arijit Singh Live 2024. From his humble beginnings in Jiaganj, West Bengal. ಹಾಯ್ ಗಾಯ್ಸ್, ಜಸ್ಟು ಮನೆಗೆ ಬಂದೆ. ಟೈಮ್ ಹೇಳ್ತೀನಿ, ಇಟ್ಸ್ 12 o'clock ಕ್ರಾಸ್ ಆಯಿತು. ಬಟ್ ಐ ರಿಯಲಿ ಎಂಜಾಯ್ಡ್. ಆ್ಯಸ್ ಯು ಕ್ಯಾನ್ ಸಿ, ಇನ್ನ ಬ್ಯಾಂಡ್ ಇದೆ. ಐ ಡಿಂಟ್ ವ್ಲಾಗ್ ದೇರ್ ಬಿಕಾಸ್ ಆಬ್ವಿಯಸ್ಲಿ ಎಷ್ಟೊಂದು ಜನ ಇದ್ದರು ಆ್ಯಂಡ್ ಮ್ಯೂಸಿಕ್ ಎಲ್ಲ ಇತ್ತಲ್ಲ, ನನ್ನ ಸೌಂಡ್ ಕೇಳಲ್ಲ. ಸೊ ಅದಕ್ಕೋಸ್ಕರ ನಾನು ಕಾಲು ಕೆಡ್ದಾಗ ಹೋಗ್ತಿದ್ದೆ. ಜಸ್ಟ್ ಮನೆಗೆ ಬಂದೆ. ಐ ಡಿಂಟ್ ಇವನ್ ಚೇಂಜ್ ಮೈ ಔಟ್ಫಿಟ್, ಜಸ್ಟ್ ಕಾಲು ತೊಳ್ಕೊಂಬಂದೆ ಅಷ್ಟೇ. ಐ ವಾಸ್ ಸೋ ಹ್ಯಾಪಿ. ಗೊತ್ತಾ, ನನ್ನ ಗ್ಯಾಪಲ್ಲಿ ಸ್ವಲ್ಪ ಅತ್ತೆ. ಐ ಮೀನ್ ಐ ಆಮ್ ನಾಟ್ ಲೈಕ್ ಅನ್ ಇಮೋಷ್ನಲ್ ಪರ್ಸನ್, ಬಟ್ ಈ ಥರ ಚಿಕ್ಕ ಐಟಮ್ಸ್ ಆದರೆ ದ್ಯಾಟ್ ಮೇಕ್ಸ್ ಮಿ ಇಮೋಷ್ನಲ್. ಸೊ ಯಾ, ಚಿಕ್ಕ ಐಟಮ್ ಅಂದರೆ ಎಲ್ಲ ಚಿಕ್ಕ ಐಟಮ್ಗೂ ಇಮೋಷ್ನಲ್ ಆಗಲ್ಲ. ಲೈಕ್ ಈ ಬಕೆಟ್ ಲಿಸ್ಟ್ ಐಟಮ್ ತಾನೇ ಇದು. ಸೊ ಐ ಫೆಲ್ಟ್ ಸೋ ನೈಸ್ ಗೊತ್ತಾ, ಲೈಕ್ ಅರ್ಜಿತ್ ಸಿಂಗ್ನ ನೋಡಿ ಲೈಕ್ ಅಷ್ಟು ಹತ್ರದಿಂದ ನೋಡುವಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಐ ವಿಲ್ ಟಾಕ್ ಅಬೌಟ್ ಇಟ್ ಮೋರ್ ಆಫ್ಟರ್ ಸಮ್ ಟೈಮ್. ಸ್ವಲ್ಪ ಊಟ ಆರ್ಡರ್ ಮಾಡಬೇಕು. ಬರೋ ದಾರಿಯಲ್ಲಿ ಎಷ್ಟು ಪ್ಲೇಸಸ್ ನೋಡಿದೆ ಗೊತ್ತು. ಒಂದೊಂದು ಪ್ಲೇಸಲ್ಲಿ ಲೈಕ್ ಊಟ ಸಿಗೋ ಜಾಗ ಇದ್ದಿಲ್ಲ, ಬಿಕಾಸ್ ನಾನು ಬರೋ ದಾರಿಯಲ್ಲಿ ಆಲ್ಮೋಸ್ಟ್ ಲೈಕ್ 11:30 ಆ ಥರ ಆಗ್ತಿತ್ತು.
ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್. ಮೆಗ್ಡಿ ಕೂಡ ಕ್ಲೋಸ್ ಆಗಿದೆ. ಐ ವಾಸ್ ಶಾಕ್ಡ್, ಮೆಗ್ಡಿ ಯಾಕೆ ಕ್ಲೋಸ್ ಆಗಿದೆ, ಬರ್ಗರ್ ಕಿಂಗು ಕ್ಲೋಸ್ ಇತ್ತು, ಯಾವುದೋ ಎ ಟು ಬಿಗೆ ಹೋಗಿದ್ದೆ ಅದು ಕ್ಲೋಸ್ ಇತ್ತು. ಲೈಕ್ ಐ ವಾಸ್ ರಿಯಲಿ ಟಯರ್ಡ್ ಆ್ಯಂಡ್ ಐ ರಿಯಲಿ ನೀಡೆಡ್ ಸಮ್ ಫುಡ್ ಬಿಕಾಸ್ ನಾನು ಏನು ತಿಂದಿಲ್ಲ. ಲೈಕ್ ಅದೇ ದಾಬಾಗೆ ಹೋಗಿ ತಿಂದಿದ್ನಲ್ಲ, ಅದಾದಮೇಲೆ ಲೈಕ್ ಅದೇ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ ಎನರ್ಜಿ ಇತ್ತಲ್ಲ. ನೀರು ಕೂಡ ಕುಡ್ದಿಲ್ಲ, ಜಸ್ಟ್ 20 ರೂಪೀಸ್ ಕೋಕ್ ಬರುತ್ತಲ್ಲ ಒಂದು ಬಾಟ್ಲಲ್ಲ ಹಾಫ್ ಬಾಟಲ್ ಕುಡಿದೆ ಅಷ್ಟೇ. ಸೊ ಐ ಆಮ್ ರಿಯಲಿ ಟಯರ್ಡ್, ಹಂಗ್ರಿ. ಸೊ ಊಟ ಏನಾದರೂ ಆರ್ಡರ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ತಲೆನ ಚೂರು ಒಣಗಿಸ್ಬಿಟ್ಟು, ಬಿಕಾಸ್ ಇಟ್ ವಾಸ್ ಡ್ರಿಸ್ಲಿಂಗ್, ನಾಟ್ ರೈನಿಂಗ್ ಥರ ಅಲ್ಲ, ಡ್ರಿಸ್ಲಿಂಗ್ ಇತ್ತು, ಚೆನ್ನಾಗಿತ್ತು. ಮೈ ಹ್ಯಾಂಡ್ಸ್ ಆರ್ ಶಿವರಿಂಗ್. ಗಾಡಿ ಓಡಿಸ್ಕೊಂಬಂದೆ, ಸ್ಕೂಟಿ ಓಡಿಸ್ಕೊಂಬಂದಲ್ಲ ಅದಕ್ಕೆ. ಸೊ ಇಷ್ಟು ಪಫರ್ ಜಾಕೆಟು, ಪ್ಯಾಂಟು, ಸ್ಕರ್ಟ್ ಇಷ್ಟು ಹಾಕಿದ್ಮೇಲೂ ಐ ವಾಸ್ ಶಿವರಿಂಗ್. ಸೊ ನನ್ನ ಪಿಕ್ಚರ್ ಹಾಕಿರ್ತೀನಿ ಓಕೆನಾ, ಲೈಕ್ ನಾನೇನು ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂತ ಇಮ್ಯಾಜಿನ್ ಮಾಡಿದ್ದು ಅಂತ. ಬೈ ಚಾನ್ಸ್ ಅದನ್ನೇನಾದರೂ ಹಾಕ್ಕೊಂಡು ಹೋಗಿದ್ರೆ ಐ ವುಡ್ ಹ್ಯಾವ್ ಲೈಕ್ ಫ್ರೋಝನ್ ಆಗೋಗ್ಬಿಡ್ತಿದ್ದೆ ನಾನು. ಸೊ ಯಾ, ಥ್ಯಾಂಕ್ ಗಾಡ್ ನನಗೆ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟು ಇದು ಲೇಯರಿಂಗ್ ಮಾಡಿದೆ, ವಿಚ್ ಐ ಆಮ್ ರಿಯಲಿ ಪ್ರೌಡ್ ಅಬೌಟ್. ಸೊ ಯಾ, ಪಿಕ್ಚರ್ಸ್ ಏನು ತೊಗೊಂಡಿಲ್ಲ ಅಲ್ಲಿ ಅಷ್ಟೊಂದು, ಜಸ್ಟ್ ನಾನು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ. ಸೊ ಅದಕ್ಕೋಸ್ಕರ ಪಿಕ್ಚರ್ಸ್ 1 or 2 ತೊಗೊಂಡಿದ್ದೀನಿ, ಅದು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ. ಸೊ ಐ ಆಮ್ ನಾಟ್ ಲೈಕ್ ಕಂಪ್ಲೇನಿಂಗ್ ಅಬೌಟ್ ದಟ್, ಐ ಆಮ್ ರಿಯಲಿ ಹ್ಯಾಪಿ. ಇನ್ನೂ ಸ್ವಲ್ಪ ಅಪ್ಡೇಟ್ಸ್ ಕೊಡೋದಿದೆ ಆ್ಯಂಡ್ ಮಾತಾಡೋದಿದೆ. ಸೊ ಯಾ, ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಸಿಗೋಣ. ಬಾಯ್. ಹಾಯ್ ಗಾಯ್ಸ್, ಐ ಥಿಂಕ್ ನನ್ನ ವಾಯ್ಸ್ ಹೋಗ್ತಿದೆ, ನಾಳೆ ಅಷ್ಟೊತ್ತಿಗೆ ನನ್ನ ವಾಯ್ಸ್ ಹೋಗುತ್ತೆ ಅನ್ನಿಸ್ತಿದೆ, ಐ ಡೋಂಟ್ ನೋ ವೈ. ಸೊ ಊಟ ಮಾಡಿದೆ, ತುಂಬ ಹೊತ್ತಾಯಿತು. ಐ ಥಾಟ್ ಲೈಕ್ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಶೂಟ್ ಮಾಡೋಣ ಅಂತ, ಬಟ್ ಐ ವಾಸ್ ರಿಯಲಿ ಟಯರ್ಡ್. ಬೆಡ್ಶೀಟ್ ಹಾಕೊಂಡು ಕೂತಿದ್ದೀನಿ, ಇಟ್ಸ್ ವೆರಿ ಕೋಲ್ಡ್, ಐ ಆಮ್ ಶಿವರಿಂಗ್. ಸೊ ಯಾ, ಊಟ ಆರ್ಡರ್ ಮಾಡಿದ್ದೆ, ಊಟ ಎಲ್ಲ ತಿಂದೆ. ಅದನ್ನು ಶೂಟ್ ಮಾಡಬೇಕು ಅಂತ ಕೂಡ ನೆನಪಿದ್ದಿಲ್ಲ. ನೂಡಲ್ಸ್ ತಿಂದೆ, ಮದ್ದೂರು ವಡೆ ತಿಂದೆ, ಆ್ಯಂಡ್ ಇನ್ನೊಂದೇನಿತ್ತು, ಒಬ್ಬಟ್ಟೇನೋ ತಿಂದೆ. ಕ್ವಾಂಟಿಟಿ ಕಡಿಮೆನೇ ಇತ್ತು, ಅಷ್ಟೊಂದೇನು ಜಾಸ್ತಿ ಇದ್ದಿಲ್ಲ, ಬಟ್ ಐ ಆಮ್ ಸ್ಟಿಲ್ ಹಂಗ್ರಿ. ಇನ್ನೇನು ಆರ್ಡರ್ ಮಾಡ್ತಿಲ್ಲ. ಸೊ ಯಾ, ಈಗ ಮಲಗ್ತಿದ್ದೀನಿ. ಐ ಹ್ಯಾವ್ ಟು ವೇಕ್ ಅಪ್ ಅರ್ಲಿ ಟುಮಾರೋ. ನಾಳೆ ಸಂಡೇ, ಬಟ್ ಐ ಹ್ಯಾವ್ ಸೋ ಮಚ್ ಪೆಂಡಿಂಗ್ ವರ್ಕ್ ಟು ಫಿನಿಶ್. ಸೊ ಯಾ, ಅಷ್ಟೆಲ್ಲ ಮಾಡೋದಿದೆ ನಾಳೆ. ಸೊ ಅದಕ್ಕೋಸ್ಕರ ಇವತ್ತು ಬೇಗ ಮಲಗಬೇಕು. ಇಟ್ಸ್ ಆಲ್ರೆಡಿ ಲೈಕ್ 1:30. ನಾನು ತುಂಬ ದಿನದಿಂದ ಆ್ಯಕ್ಚುಲಿ ಟೈಮಿಗೆ ನಿದ್ದೆ ಮಾಡ್ತಿದ್ದೀನಿ, ಬಟ್ ಯಾ, ಇವತ್ತು ಕಾನ್ಸರ್ಟ್ಗೆ ಹೋಗಿ ಬಂದಿದ್ನಲ್ಲ, ಅದಕ್ಕೆ 2 o'clock ಹಾಕಿದೆ. ನಾನು ಜನರಲಿ ಈ ಥರ ಕಾನ್ಸರ್ಟ್ಸಿಗೆ ಹೋಗಲ್ಲ. ಲೈಕ್ ನನ್ನ ಲೈಫಲ್ಲಿ ಲೈಕ್ ಸರ್ಗಮ್ ಬಿಟ್ಟು, ಸರ್ಗಮ್ ಇಸ್ ಅ ಕಾಲೇಜ್ ಫೆಸ್ಟ್ ಅಲ್ವಾ. ಸೊ ಅದು ಬಿಟ್ಟು ನಾನು ಆ್ಯಕ್ಚುಲಿ 2 ಕಾನ್ಸರ್ಟ್ಸಿಗೆ ಹೋಗಿದ್ದು. ಒಂದು ಅರ್ಮಾನ್ ಮಲ್ಲಿಕ್ಕು, ಇನ್ನೊಂದು ಅರ್ಜಿತ್ ಸಿಂಗ್ದು. ಇಟ್ ವಾಸ್ ಸೋ ಗುಡ್. ಅರ್ಜಿತ್ ಸಿಂಗ್ ಲೈಕ್ 2 ಗುಡ್. ಅರ್ಮಾನ್ ಮಲ್ಲಿಕ್ದು ಚೆನ್ನಾಗಿತ್ತು, ಬಟ್ ಅರ್ಜಿತ್ ಸಿಂಗ್ದು ಇಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಲ್ವಾ. ಐ ಆಮ್ ಸೋ ಹ್ಯಾಪಿ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಲೈಕ್ ನನಗೆ ಲೈಕ್ ಸ್ಟಾರ್ಟಿಂಗ್ ಹಾಡ್ಕೊಂಡು ನನಗೇನಿದ್ದಿಲ್ಲ, ಜಸ್ಟ್ ಐ ವಾಸ್ ಜಸ್ಟ್ ಸಿಂಗಿಂಗ್, ಎಂಜಾಯಿಂಗ್ ಆ ಥರ ಇತ್ತು. ಅದಾದಮೇಲೆ ಲಾಸ್ಟಲ್ಲಿ ಅವ್ನು ತುಮಿಯೋ, ನಂಗೆ ಮುಂಚೆ ಲೈಕ್ ತುಮಿಯೋ ಎಲ್ಲರೂ ಫೇವ್ರೆಟ್ ಸಾಂಗ್ ಇತ್ತು, ಬಟ್ ಇಟ್ ವಾಸ್ ನಾಟ್ ಮೈ ಫೇವ್ರೆಟ್ ಸಾಂಗ್. ಐ ಡೋಂಟ್ ನೋ ವೈ, ಬಿಕಾಸ್ ಅದು ಲವಲ್ಲಿರೋರು ಮಾತ್ರ ಆ ಸಾಂಗ್ ಕೇಳೋದು ಅಂದ್ಕೊಂಡು, ಯಾಕೋ ನಂಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಅಂತ. ಲೈಕ್ ಐ ಹೇಟ್ ಇಟ್ ಅಂತಲ್ಲ, ಲೈಕ್ ಫೇವ್ರೆಟ್ ಥರ ಇದ್ದಿಲ್ಲ, ಬಟ್ ಸ್ಲೋಲಿ ಐ ಲೈಕ್ ಇಟ್. ಓಕೆನಾ, ಇಟ್ಸ್ ನಾಟ್ ಲೈಕ್ ಐ ಹೇಟೆಡ್. ಆ ಸಾಂಗ್ ಬಂದಾಗ ಐ ಯೂಸ್ ಟು ಸಿ, ನಾನೊಂದು ಅರಿಜಿತ್ ಸಿಂಗ್ದೊಂದು ವೀಡಿಯೋ ಇತ್ತು, ಲೈಕ್ ಕಾನ್ಸರ್ಟ್ದೇ ವೀಡಿಯೋ, ಯಾವುದೋ 10 years ಬ್ಯಾಕ್. ನಾನು ಜಸ್ಟ್ ನೋಡಿದ್ದೆ, ಸ್ಟೇಟಸ್ ಹಾಕೋಕ್ಕೆ ಅಂತ ನೋಡಿದ್ದೆ. ಸೊ 10 years ಬ್ಯಾಕ್ ವೀಡಿಯೋ, 10 years ಬ್ಯಾಕ್ ರಿಲೀಸ್ ಆಗಿದ್ದ ಟೈಮಲ್ಲಿ ನಾನು ಅದನ್ನು ನಾನ್ ಸ್ಟಾಪ್ ಲೂಪಲ್ಲಿ ನೋಡ್ತಿದ್ದೆ. ಆ್ಯಂಡ್ ಸೇಮ್ ಸಾಂಗ್ಸ್ ಅವನ್ನ ಲೈವಲ್ಲಿ ಹಾಡೋದು ನೋಡ್ತಿರ್ಬೇಕಂದ್ರೆ ಒಂಥರ ಲೈಕ್ ಆ ಒಂದು ಖುಷಿನೇ ಬೇರೆ ಇತ್ತು. ಸೊ ಫುಲ್ ಟಿಯರ್ಸ್ ತುಂಬಿಕೊಂಡಿತ್ತು. ಆ್ಯಂಡ್ ನನ್ನ ವಾಯ್ಸ್ ಅಳೋ ಥರ ಇದ್ದರೆ ಐ ಆಮ್ ಸಾರಿ, ಐ ಆಮ್ ನಾಟ್ ಟ್ರೈಯಿಂಗ್. ನನ್ನ ವಾಯ್ಸ್ ಹಂಗಾಗೋಗ್ಬಿಟ್ಟಿದೆ, ಬಿಕಾಸ್ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ತುಂಬ ಪ್ರೆಷರ್ ಹಾಕೊಂಡು ಮಾತಾಡ್ತಿದ್ದೀನಿ, ಬಿಕಾಸ್ ಗಂಟ್ಲು ಒಂಥರ ಆಗೋಗ್ಬಿಟ್ಟಿದೆ ಐ ಥಿಂಕ್ ಕಿರ್ಚಾಡಿದ್ದಕ್ಕೆ. ಬಟ್ ಇಟ್ ಈಸ್ ವರ್ತ್ ಇಟ್. ನೋ ವರೀಸ್. ನಾಳೆ ಫುಲ್ ಡೇ ಮಾತಾಡೋಕ್ಕಾಗಿಲ್ಲ ಅಂದರೆ ಐ ಆಮ್ ಕಂಪ್ಲೀಟ್ಲಿ ಓಕೆ, ಬಟ್ ಶೂಟ್ ಮಾಡೋದಿದೆ, ವಾಯ್ಸ್ ಓವರ್ ಕೊಟ್ಕೊಳ್ತೀನಿ ಮಂಡೇ. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಸೊ ಯಾ, ಆ್ಯಂಡ್ ಇದು ಆ ಮೂಮೆಂಟ್ಗೆ ನಂಗೆ ಹೆಂಗೆ ಅನಿಸುತ್ತೆ ಅಂದರೆ ಲೈಕ್ ಎಲ್ಲ ಏನೇನು ಹಾರ್ಡ್ ವರ್ಕ್ ಮಾಡ್ತೀನೋ ಎಲ್ಲ ವರ್ತ್ ಇಟ್ ಥರ ಫೀಲ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಐ ಥಿಂಕ್ 1000 ಟೈಮ್ ಹೇಳಿದ್ದೀನಿ. ಸೊ ಯಾ, ಅಷ್ಟೇ ಈ ವಿಡಿಯೋಗೆ. ಐ ರಿಯಲಿ ವಾಂಟೆಡ್ ಟು ರೆಕಾರ್ಡ್ ದ ಎಂಟೈರ್ ಡೇ, ಬಿಕಾಸ್ ಲೈಕ್ ಇದೊಂಥರ ನಂದು ಕೋರ್ ಮೆಮೊರಿ ಥರ ಅಲ್ಲ. ಸೊ ಐ ವಾಂಟೆಡ್ ಟು ಕೀಪ್ ದಿಸ್. ಯಾವಾಗಾದ್ರೂ ನಂಗೆ ಮತ್ತೆ ನೋಡಬೇಕು ಅನ್ಸಾಗ ಮತ್ತೆ ಈ ವಿಡಿಯೋ ಬಂದು ನೋಡ್ಬೋದಲ್ಲ. ಐ ವಿಲ್ ಬಿ ವೆರಿ ಹ್ಯಾಪಿ ವೆನ್ ಐ ಸಿ ದಿಸ್.
ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಬೈ.